ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ವೆಲ್ಕಮ್ ಟು ಇಟಗಿ. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವಿದ್ದೀವಿ ಕೊಪ್ಪಳ ಜಿಲ್ಲೆಯಲ್ಲಿರುವ ದೇವಾಲಯಗಳ ಚಕ್ರವರ್ತಿ ಇಟಗಿಯ ಮಹಾದೇವ ದೇವಾಲಯದಲ್ಲಿದ್ದೀವಿ. ಬನ್ನಿ, ನಮ್ಮ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ನಮ್ಮ ಕೊಪ್ಪಳ ಜಿಲ್ಲೆಯಿಂದ 24 ಕಿಲೋಮೀಟ್ರ್ ದೂರದಲ್ಲಿದೆ. ಗದಗಿಂದ 30 ಕಿಲೋಮೀಟ್ರ್ ದೂರದಲ್ಲಿದೆ. ಬನ್ನಿ ಸ್ನೇಹಿತರೆ, ಇದನ್ನು ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಮತ್ತು ಈ ದೇವಾಲಯಕ್ಕೆ ಇಷ್ಟು ವಾಸ್ತುಶಿಲ್ಪ ಇರೋದಕ್ಕೆ ಕಾರಣ ಏನು, ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಬನ್ನಿ ನಮ್ಮ ಜೊತೆಗೆ ಸ್ನೇಹಿತರೆ. ಇವಾಗ ನಾವು ಬಂದಿರೋದು ಇಲ್ಲಿ 3 ಎಂಟ್ರೆನ್ಸ್ ಇದ್ದಾವೆ. ಒಂದು ಲೆಫ್ಟಿಗೆ, ಒಂದು ರೈಟಿಗೆ, ಒಂದು ಬ್ಯಾಕ್ ಸೈಡ್ ಇದೆ. ಇವಾಗ ನಾವು ನೋಡ್ಬೋದು, ಸುತ್ತಲೂ ನೋಡ್ಬೋದು ದೇವಸ್ಥಾನವನ್ನು. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನು ವಿಶೇಷತೆ ಇದೆ ಎಲ್ಲ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಇದೇನು ಇಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೆ ನಾವು ತೆರೆದ ಮಂಟಪ ಅಂತ ಕರಿತೀವಿ ನಾವು. ಇಲ್ಲಿ ಏನು ನಿಮಗೆ ಸುತ್ತಲೂ ಕಾಣಿಸ್ತಾ ಇದ್ದಾವೆ, ಇವು ಸುಮಾರು 64 ಕಂಬಗಳಿದ್ದಾವೆ. ಇವಾಗ ಒಂದು 24 ಕಂಬಗಳು ಮಾತ್ರ ಉಳಿದಿದ್ದಾವೆ. ಇವುಗಳನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಿದೆ. ಅದೊಂದು ವಿಶೇಷತೆ. ನೀವು ಇಲ್ಲಿ ನೋಡ್ಬೋದು. ಈ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಪ್ರತಿಯೊಂದು ಕಂಬಗಳು ಸಹಿತ, ಒಂದೊಂದು ಕಂಬಗಳು ಸಹಿತ ಬೇರೆ ಬೇರೆ ಆಗಿದ್ದಾವೆ. ನೋಡಿ, ನೀವು ಇದು ವಾಸ್ತುಶಿಲ್ಪವನ್ನು ನೋಡ್ಬೋದು. ನೀವು ಎಲ್ಲ ಕಂಬಗಳು ಸಹಿತ ಬೇರೆ ಬೇರೆ ಆಗಿದ್ದಾವೆ, ಅಂದರೆ ಎಲ್ಲ ಡಿಸೈನ್ ಬೇರೆ. ಇನ್ನೊಂದು ವಿಶೇಷತೆಯನ್ನು ನೋಡ್ಬೋದು ನೀವು ಇಲ್ಲಿ ನೋಡಿ. ಇಲ್ಲಿ ಬೆರಳಲ್ಲಿ ಹಾಕಿದರೆ ಇಲ್ಲಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ. ಈಗ ಈ ಥರ ಡಿಸೈನನ್ನು ನಾವು ಸ್ನೇಹಿತರೆ ಇಲ್ಲಿ ನೋಡ್ಬೋದು. ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶಿಲ್ಪವನ್ನು ನೋಡ್ಬೋದು. ಇಲ್ಲಿ ಮೇಲೆ ಏನು ಕಾಣ್ತಾ ಇದೆ, ಈ ನಟರಾಜನ ಆಕೃತಿ ಏನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೆ ಹೇಳೋದು ಯಾಕೆ ನಮ್ಮ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಯಾಕೆ ಕರಿತೀವಪ್ಪ ಅಂತಂದರೆ, ಇಲ್ಲಿನ ವಾಸ್ತುಶಿಲ್ಪ. ಅದಕ್ಕೆ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಬನ್ನಿ, ಈ ಒಳಗಡೆ ದರ್ಶನ ಮಾಡ್ಕೊಳ್ಳೋಣ. ಒಳಗಡೆ ಏನಿದೆ ಅಂತ ನೋಡಿ. ಇಲ್ಲಿ ನಂದಿ ಇದೆ, ಶಿವನ ಮುಂದೆ ನಂದಿ ಅನ್ನೋ ರೀತಿ ನಂದಿಯನ್ನು ಇದೆ. ಇದು ನೋಡಿ ಬಾಗಿಲು. ಇಲ್ಲಿ ನೋಡಿ, ನೋಡ್ಬೋದು ನೀವು ಬಾಗಿಲನ್ನು ಯಾವ ರೀತಿಯಾಗಿ ಕಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಇಷ್ಟು ಚಿಕ್ಕ ಇದರಲ್ಲಿ ನೃತ್ಯ ಮಾಡುವಂತಹ ನೃತ್ಯಗಾರ್ತಿಯರನ್ನು ಮಾಡಿದ್ದಾರೆ. ಆ ಕಲೆಗೆ ನಾವು ಮೆಚ್ಚಲೇಬೇಕು ನಿಜವಾಗೂ. ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಇಲ್ಲಿ ಮ್ಯಾಗೆ ಆ ಕಡೆ ಈ ಕಡೆ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಆ ಕಡೆ ಈ ಕಡೆ ಆನೆಗಳನ್ನು ನಿರ್ಮಿಸಿದ್ದಾರೆ ನೋಡಿ. ಈ ದ್ವಾರ ಬಾಗಿಲಿಗೆ ಯಾವ ರೀತಿಯಾಗಿ ಕೆತ್ತನೆಯನ್ನು ಮಾಡಿದರೆ ನೀವೇ ನೋಡಿ. ಒಂದೊಂದು ಚಿಕ್ಕ ಕಲ್ಲಿನಲ್ಲಿ 2-3 ನೃತ್ಯಗಾರ್ತಿಯರನ್ನು ಕೆತ್ತನೆ ಮಾಡಿದ್ದಾರೆ. ಆ ಕಲೆಗೆ ನಾವು ನಿಜವಾಗ್ಲೂ ಮೆಚ್ಚಿಸಲೇಬೇಕು. ಸ್ನೇಹಿತರೆ, ಇನ್ನೊಂದು ನೀವು ಇಲ್ಲಿ ನೋಡ್ಬೋದು. ಮೇಲೆ ಅಶೋಕ ಚಕ್ರದ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ. ನಿಜಕ್ಕೂ ಅದ್ಭುತವಾದಂಥ. ಬನ್ನಿ ಒಳಗಡೆ ಹೋಗೋಣ, ದೇವರ ದರ್ಶನವನ್ನು ಮಾಡಿಕೊಳ್ಳೋಣ. ಹರ್ ಹರ್ ಮಹಾದೇವ್. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡ ಯಾವ ರೀತಿಯಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ನೋಡ್ಬೋದು. ಓಂ ನಮಃ ಶಿವಾಯ. ಸ್ನೇಹಿತರೆ, ನೀವು ಯಾಕೆ ದೇವಾಲಯಗಳ ಚಕ್ರವರ್ತಿ ಅಂತ ಕರೆಯೋದಕ್ಕೆ ಮುಖ್ಯವಾದ ಕಾರಣ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಯಾವ ರೀತಿಯಾಗಿ ವಾಸ್ತುಶಿಲ್ಪವನ್ನು ನಿರ್ಮಿಸಿದ್ದಾರೆ ಅಂತ ನೀವೇ ನೋಡ್ಬೋದು. ಸ್ನೇಹಿತರೆ, ಇವಾಗ ನಾವು ದರ್ಶನ ಮಾಡಿಕೊಂಡ್ಮೇಲೆ ಈಗ ಸುತ್ತಮುತ್ತಲು ಈ ನಮ್ಮ ದೇವಸ್ಥಾನ ಸುತ್ತಲೂ ಯಾವ ರೀತಿಯಾಗಿ ವಾಸ್ತುಶಿಲ್ಪವನ್ನು ಮಾಡಿದ್ದಾರೆ ಅನ್ನೋ ಪ್ರತಿಯೊಂದನ್ನು ನೋಡೋಣ. ಬನ್ನಿ ಸ್ನೇಹಿತರೆ. ಈ ದೇವಾಲಯದ ಮುಂದೆನೇ ಒಂದು ಕೆರೆಯನ್ನು ನಿರ್ಮಿಸಿದ್ದಾರೆ ಆಗಿನ ಕಾಲದಲ್ಲೇ. ಇವಾಗ ಇಟಗಿಯ ಮಹಾದೇವ ದೇವಾಲಯದ ಎಲ್ಲ ತಿಳ್ಕೊಳ್ಳೋಣ. ಈ ಸ್ನೇಹಿತರೆ, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಹಿಂದ್ಗಡೆ ಈ ಇಟಗಿ ಮಹಾದೇವ ದೇವಾಲಯವನ್ನು 11ನೇ ಶತಮಾನದಲ್ಲಿ 6ನೇ ವಿಕ್ರಮಾದಿತ್ಯನ ಮಹಾದಂಡನಾಯಕರಾಗಿರುವಂಥ ಇಟಗಿಯ ಮಹಾದೇವ ಅವರು ಸ್ಥಾಪನೆ ಮಾಡ್ತಾರೆ. ಕ್ರಿಸ್ತಶಕ 1112ರಲ್ಲಿ. ಇದ್ರ ಉದ್ದೇಶ ಏನಪ್ಪ, ಇದು ಸ್ಥಾಪನೆ ಮಾಡೋ ಕಾರಣಪ್ಪ ಅಂತಂದರೆ, ಬೇರೆ ರಾಜ್ಯಗಳ ಜೊತೆ ವಿಜಯದ ಗೆದ್ದಿರುವ ಸವಿ ನೆನಪಿಗೋಸ್ಕರ ಈ ದೇವಾಲಯವನ್ನು ನಿರ್ಮಿಸುವುದು ಇದು ಇತಿಹಾಸ.
ಆದರೆ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿಲ್ಲ ಈ ದೇವಸ್ಥಾನ. ಯಾಕಂತಂದರೆ ಇಲ್ಲಿರುವಂಥ ಜ್ಯೋತಿಷಿ ಏನು ಹೇಳ್ತಾನೆ, ಈ ದೇವಾಲಯವನ್ನು ಸಂಪೂರ್ಣ ಮಾಡಿದರೆ ಅವರಿಗೆ ಸಾವು ಇರುತ್ತಂತ ಜ್ಯೋತಿಷಿಯವರು ಹೇಳಿರ್ತಾರೆ. ಆ ಕಾರಣಕ್ಕೋಸ್ಕರ ಈ ದೇವಾಲಯವನ್ನು ಸಂಪೂರ್ಣ ಮಾಡಿರುವುದಿಲ್ಲ. ಇಲ್ಲಿ ಏನು ನೋಡ್ತಾ ಇದ್ದಾರೆ, ಈ ವಾಸ್ತುಶಿಲ್ಪ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೆನ್ರಿ ಕಜಿನ್ಸ್ ಅವರು ಹೇಳ್ತಾರೆ, ಬೇಲೂರು ಹಳೆಬೇಡು ವಾಸ್ತುಶಿಲ್ಪವನ್ನು ಬಿಟ್ಟರೆ ಇಟಗಿಯ ಮಹಾದೇವ ದೇವಾಲಯದ ವಾಸ್ತುಶಿಲ್ಪವೇ ಮೇಲುಗೈ. ಯಾಕಂದರೆ ಅದಕ್ಕೋಸ್ಕರ ಇದನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ. ಇದು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇರುವುದು ತುಂಬ ವಿಶೇಷತೆ. ಅದಕ್ಕೋಸ್ಕರ ಈ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ, ಪುರಾತತ್ವ ಇಲಾಖೆ ಇದನ್ನು ಸಂಪೂರ್ಣವಾಗಿ ಕಾಪಾಡ್ಕೋಬೇಕನ್ನೋದು ನಮ್ಮಲ್ಲಿ ಕಳಕಳೆಯ ವಿನಂತಿ. ಸ್ನೇಹಿತರೆ, ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ನೋಡಿ ಈ ಚಿತ್ರವನ್ನು ನೋಡಿ, ಈ ಕಲೆಗೆ ಎಷ್ಟು ವಿಚಿತ್ರವಾಗಿದೆ ಮತ್ತು ವಾಸ್ತುಶಿಲ್ಪ ಯಾವ ರೀತಿ ಇದೆ ಅಂತ ನೋಡಿ. ಈ ದೇಹ ಸಂಪೂರ್ಣವಾಗಿ ನೋಡಿ, ಮುಖ ಮೊಸಳೆಯ ರೀತಿಯಲ್ಲಿ ಮತ್ತು ಸೊಂಡಿಲು ಆನೆಯ ರೀತಿಯಲ್ಲಿ ಮತ್ತು ಈ ಬಾಲವನ್ನು ನೋಡ್ತಿರ್ಬೋದು ನವಿಲಿನ ಚಿತ್ರ ರೂಪದಲ್ಲಿ ಇದೆ. ಇದಕ್ಕೆ ಮಕರ ಅಂತ ಏನೋ ಇದರಲ್ಲಿ ಕರೀತಾರೆ ಅನ್ನೋದು ಇತಿಹಾಸದಲ್ಲಿ ನಾವು ಕೇಳಿದ್ದೀವಿ. ಸಂಪೂರ್ಣ ಇತಿಹಾಸ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಇವಾಗ ನಾವು ಒಳಗಡೆ ಏನು ಹೋಗ್ತಾ ಇದ್ದೀವಿ, ಇದು ಆಗಿನ ಕಾಲದಲ್ಲಿ ರಾಜರು ಏನಾದರೂ ಈ ಕಡೆ ಏನಾದರೂ ಬಂದರೆ, ಬೇರೆ ರಾಜ್ಯದಿಂದ ಅಥವಾ ಬೇರೆ ಕಡೆಯಿಂದ ರಾಜರು ಇಲ್ಲಿ ಬಂದರೆ ಇಲ್ಲಿ ಅವ್ರು ಏನು ಮಾಡ್ತಿದ್ರು, ವಾಸ ಮಾಡ್ತಾಯಿದ್ರು. ಇಲ್ಲಿ ನೋಡ್ಬೋದು, ಬೇರೆ ರಾಜರು ಅಥವಾ ಬೇರೆ ಕಡೆಯಿಂದ ಯಾರಾದರೂ ಇಲ್ಲಿಗೆ ಯುದ್ಧ ಮಾಡೋಕ್ಕೆ ಬಂದರೆ ಇಲ್ಲಿ ನೆಲಮಾಳೆ ಕೂಡ ಇಲ್ಲಿದ್ದಾವೆ. ಇಲ್ಲಿ ನೋಡ್ಬೋದು ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ರು ಆಗಿನ ಕಾಲದಲ್ಲೇ ದೇವಸ್ಥಾನದ ರೀತಿಯಲ್ಲೇ ಅವರಿಗೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೆಲಮಾಳಿಗೆ ನೋಡ್ಬೋದು ನೀವು. ಯುದ್ಧಗಳು ಏನಾದರೂ ಯಾರಾದರೂ ಬೇರೆ ರಾಜ್ಯದಿಂದ ಅಥವಾ ಬೇರೆ ಕಡೆಯಿಂದ ಯಾರಾದರೂ ಯುದ್ಧ ಬಂದರೆ ಇಲ್ಲಿ ನೆಲಮಾಳಿಗೆಯಿಂದ ಅವರು ತಪ್ಪಿಸಿಕೊಳ್ಳುವಂಥ ಕಾರ್ಯ ಮಾಡ್ತಾಯಿದ್ರು. ಈ ನೆಲಮಾಳಿಗೆಯಿಂದ ಬೇರೆ ಕಡೆ ಸುರಂಗ ಮಾರ್ಗ ಇದೆ. ಇದು ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ನೋಡ್ಬೋದು ಶಿವಲಿಂಗ ಯಾವ ರೀತಿಯಾಗಿ 11ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಅಂತಂದರೆ ನೋಡಿ, ಇದು ವಿಸ್ಮಯವೇ ಒಂದು ನೋಡಿ. ಈ ಶಿವಲಿಂಗ ಯಾವ ರೀತಿಯಾಗಿ ಹಳ್ಳಿಗಳಲ್ಲಿ ಬೀಸುಕಲ್ಲು ಯಾವ ಥರ ತಿರುಗುತ್ತೆ ಅದೇ ರೀತಿಯಲ್ಲಿ ಕೂಡ ಈ ಶಿವಲಿಂಗ ತಿರುಗುತ್ತೆ. ಇದೇ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಇಟಗಿಯ ಮಹಾದೇವ ದೇವಾಲಯದ ಶಾಸನ. ಇದು 11ನೇ ಶತಮಾನದಲ್ಲಿ ದೇವಾಲಯವನ್ನು ಯಾವ ರೀತಿಯಾಗಿ ನಿರ್ಮಿಸಿದರು, ಇದನ್ನು ಯಾರು ಇದಲ್ಲಿಗೆ ಯುದ್ಧ ಮಾಡೋಕ್ಕೆ ಬಂದಾಗ ಯಾರ ಯುದ್ಧ ಸವಿನೆನಪಿಗಾಗಿ 6ನೇ ವಿಕ್ರಮಾದಿತ್ಯನ ದಂಡನಾಯಕ ಇಟಗಿಯ ಮಹಾದೇವ ದೇವ ಈ ದೇವಸ್ಥಾನವನ್ನು ಕಟ್ಟಿದ್ದನ್ನ ಸಂಪೂರ್ಣ ಇತಿಹಾಸ ಈ ಶಾಸನದಲ್ಲಿ ಇದೆ. ಬಟ್ ಇದು ಹಳೆಗನ್ನಡದಲ್ಲಿ ಇರೋದರಿಂದ ನಮಗೆ ಓದೋಕ್ಕೆ ಅಸಾಧ್ಯ ಇದೆ. ಯಾಕೆ ನಮಗೆ ಅಷ್ಟು ಹಳೆಗನ್ನಡ ಬರೋದಿಲ್ಲ. ನೋಡ್ಬೋದು ನೀವು ಇಲ್ಲಿ ಇದನ್ನು 11ನೇ ಶತಮಾನದಲ್ಲಿ ನಿರ್ಮಿಸಿರೋದು, ದಂಡನಾಯಕ ನಿರ್ಮಿಸಿರೋದು ಪ್ರತಿಯೊಂದು ಈ ಶಾಸನದಲ್ಲೇ ಇದೆ. ಇದು ಉಲ್ಲೇಖ. ನೀವು ಸುತ್ತಲೂ ಇಲ್ಲಿ ನೋಡ್ಬೋದು, ಸುಮಾರು ಚಿಕ್ಕ ಅಂತ 8 ದೇವಸ್ಥಾನಗಳನ್ನು ಇಲ್ಲಿ ಚಿಕ್ಕದಾಗಿ ಇದ್ದಾವೆ. ಅವುಗಳಲ್ಲಿ ಎಲ್ಲದರಲ್ಲೂ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುತ್ತಲೂ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪುಷ್ಕರಣಿ. ಈ ಪುಷ್ಕರಣಿ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಪುಷ್ಕರಣಿಯ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ಮಹಾದೇವ ದೇವಾಲಯದ ಡೈಮೆನ್ಷನ್ ಎಷ್ಟಿದೆ ಅದೇ ಡೈಮೆನ್ಷನ್ನಲ್ಲಿ ಈ ಪುಷ್ಕರಣಿಯನ್ನು ನಿರ್ಮಿಸಿದ್ದು ಇದೇ ವಿಶೇಷತೆ ಆಗಿದೆ. ಇಲ್ಲಿ ಏನಿದೆ, ಇಷ್ಟೆಲ್ಲ ಕಲ್ಯಾಣ ಚಾಲುಕ್ಯರ ಸಂಪೂರ್ಣ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋವನ್ನು ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಫ್ರಮ್ ಇಟಗಿ.